ಪಯಣ ಪ್ರಾರಂಭ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಶ್ರೀ ಕ್ಷೇತ್ರಕ್ಕೆ. ಯಾವ ಕ್ಷೇತ್ರ? ಉಕ್ಕಡಗಾತ್ರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ದಾವಣಗೆರೆ ಹತ್ತಿರದಲ್ಲಿರುವಂತಹ ಉಕ್ಕಡಗಾತ್ರಿ ಕ್ಷೇತ್ರ. ಸೊ ನಾವು ನಿಮಗೆ ಲೊಕೇಶನ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೂ ಕೂಡ ಕನ್ಫ್ಯೂಷನ್ ಬೇಡ ಎಲ್ಲಿ ಬರುತ್ತೆ ಅಂತ ಹೇಳಿ. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಉಕ್ಕಡಗಾತ್ರಿ ಅಂತ ಹೊಡೆದ್ರೆ ಹರಿಹರ ಹತ್ರನೇ ಬರುವಂಥದ್ದು. ಸೊ ನಾನು ಕೂಡ ಹೋಗ್ತಾ ಇದ್ದೆ. ಎಲ್ಲಿಂದ ಹೇಗೆ ಹೋದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತೀನಿ. ತಿಮ್ಮನಗಟ್ಟೆ ಅಂತ ಬರ್ತಾ ಇದ್ದೇವೆ, ಅಲ್ಲಿಂದ ಸ್ವಲ್ಪ ಹಿಂಗೆ ಝೂಮ್ ಮಾಡಿಕೊಂಡ್ರೆ ನೋಡಿ ಯಾವ ಥರ ನೋಡ್ರಿ ಉಕ್ಕಡಗಾತ್ರಿ ಅಂತ ಬರುತ್ತೆ. ಆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೊಡೀರಿ. ಶ್ರೀ ಕರಿಬಸವೇಶ್ವರ ಉಕ್ಕಡಗಾತ್ರಿಯ ದೇವಸ್ಥಾನ ಹತ್ರ ನಾನು ಬಂದಿದ್ದೀನಿ. ಸೊ ನನ್ನ ಕಾರ್ ಲೊಕೇಶನ್ ಕೂಡ ಅದೇ ಥರನೇ ಇದೆ. ಸೊ ಆ ಲೊಕೇಶನ್ ಮೇಲೆ ನಿಮಗೆ ಟಿಪ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಬಂದಿರುವಂಥದ್ದು. ಸೊ ಸ್ನೇಹಿತರೆ, ಒಂದು ತುಂಬ ಒಳ್ಳೆಯ ಪುಣ್ಯಕ್ಷೇತ್ರ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ. ಯಾಕಂದರೆ ಗುರುವಿನ ಒಂದು ಶಕ್ತಿ ನಿಮ್ಮ ಮೇಲಿದ್ದರೆ ನೀವು ಏನನ್ನು ಬೇಕಾದರೆ ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಒಂದು ಮಾಹಿತಿ. ಸೊ ಈ ಮಾಹಿತಿ ಇಷ್ಟ ಆಗುತ್ತೆ ಅನ್ಕೋತೀರಿ. ಹಾಗೆ ರಾಯರ ಒಂದು ತುಂಗಭದ್ರೆ ಏನಿದೆ ಅದೇ ತುಂಗಭದ್ರೆ ಇಲ್ಲಿಯೂ ಕೂಡ ಇದೆ. ಸೊ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ವಾದಿರಾಜ್ ಮಾತಾಡ್ತಿರೋದು. ಇವತ್ತು ನನ್ನ ಪಯಣ ಎಲ್ಲಿಗೆ ಗೊತ್ತಾ? ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲ ಭಕ್ತರಿಗೂ ಗೊತ್ತಾಗುತ್ತೆ. ಅವರ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಇವತ್ತು ದಾವಣಗೆರೆಯಿಂದ ಉಕ್ಕಡಗಾತ್ರಿ ಹತ್ರ ನಾನು ಪಯಣವನ್ನು ಪ್ರಾರಂಭಿಸಿದೆ. ಸೊ ಪ್ರಾರಂಭಿಸಿದಾಗ ಮೊದಲು ಅನಿಸಿದ್ದು ಒಂದು ನೇಚರ್ ಅಂದರೆ ಪ್ರಕೃತಿ. ಆ ಒಂದು ಪ್ರಕೃತಿಯ ಒಂದು ನೋಟವನ್ನು ನೋಡುತ್ತಾ ಖುಷಿಯಾಗಿ ಹಾಗೆ ಅದೇ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಹಸಿರು ತುಂಬಿದ ವಾತಾವರಣ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಾನು ಒಂದು ಸೆಲ್ಫಿ ತಗೊಂಡೆ ಉಕ್ಕಡಗಾತ್ರಿಯಲ್ಲಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೇ ನಮ್ಮ ತುಂಗಭದ್ರೆಗೆ ಹೋಗುವಂತಹ ದಾರಿ. ತುಂಗಭದ್ರೆ ತುಂಗಭದ್ರೆ ಬರುತ್ತೆ ಇಲ್ಲಿ. ಈ ಪಕ್ಕದಲ್ಲಿನೇ ಲೆಫ್ಟಿಗೆ ಹೋದರೆ ಆ ದೇವಸ್ಥಾನ ನೋಡಿ. ಇದು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಹಾಗೆ ಹೂವಿನ ಪುಟ್ಟಿ ತೊಗೊಂಡೆ, 120 ರೂಪಾಯಿ ತೊಗೊಳ್ತಾರೆ ಹೂವಿನ ಪುಟ್ಟಿಗೆ. ಸೊ ತೊಗೊಂಡು ಹಾಗೆ ಒಳಗಡೆ ಹೋಗಬೇಕಾದ್ರೆ ಸೊ ಈ ರೀತಿ ನಾನು ಕೂಡ ಮೊದಲನೇ ಬಾರಿ ಬಂದಿರೋಕ್ಕೋಸ್ಕರ ಎಲ್ಲಿ ದೇವಸ್ಥಾನ ಬರುತ್ತೆ ಏನು ಕನ್ಫ್ಯೂಷನ್ ಇತ್ತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ಈ ಗುರುವಿನ ದರ್ಶನ ಪಡೆಯುವುದೇ ಒಂದು ಧನ್ಯ ಅಲ್ವಾ? ಏನೇ ಅನ್ರಿ, ಗುರುವಿನ ದರ್ಶನ ಪಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಇದೇ ಗುರುವಿನ ದೇವಸ್ಥಾನ, ಶ್ರೀ ಕರಿಬಸವೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ, ಅಜ್ಜಯ್ಯ ಅಂತಲೂ ಕೂಡ ಹೇಳ್ತಾರೆ. ಸೊ ನಿಮಗೆ ಯಾಕೆ ಈ ಥರ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಮೊದಲನೇ ಬಾರಿ ಬಂದಿರೋಕ್ಕೋಸ್ಕರ ಯಾರಿಗೂ ಕನ್ಫ್ಯೂಷನ್ ಆಗೋದು ಬೇಡ. ಎರಡನೇ ಬಾರಿ ನಾನು ಹೇಳೋದ ಬೇಡ, ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದೆ ಹೋಗಬೇಕಾದ್ರೆ ಒಂದು ತುಂಬ ಒಳ್ಳೆ ಅಜ್ಜಯ್ಯ ಮೈ ಮೇಲೆ ಬರುವುದಿಲ್ಲ, ಮೈ ಮೇಲೆ ಬಂದವರಂತೆ ನಾಟಕ ಮಾಡಿ ಮೋಸ ಮಾಡೋದ್ರಿಂದ ದೂರವಿರಿ ಅಂತ ಒಂದು ಫೋಟೋ ಹಾಕಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಒಂದು ವಿಡಿಯೋಗಳನ್ನು ಮಾಡಬಾರ್ದು ದೇವಸ್ಥಾನದ ಒಳಗಡೆಗೆ. ಸೊ ಅದಕ್ಕೋಸ್ಕರ ದೇವಸ್ಥಾನ ಹೊರಗಡೆನೇ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ದೇವಸ್ಥಾನದಿಂದ ಹೊರಗಡೆ ಬಂದ ನಂತರ ಒಳಗಡೆ ದರ್ಶನ ತೊಗೊಂಡು ಹೊರಗಡೆ ಬಂದ ನಂತರ ದೇವಸ್ಥಾನದ ಬಗ್ಗೆ ನಾನು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಒಳ್ಳೆಯ ಒಂದು ನಿಜರ ವೈಬ್ ಇದೆ ಉಕ್ಕಡಗಾತ್ರಿ ಅಜ್ಜ. ಸೊ ತುಕಪ್ಪ ಅಜ್ಜ ಅಂತೇಳಿ ಈ ಅಜ್ಜ ದೇವಸ್ಥಾನ ಒಂದು ಆವರಣದಲ್ಲೇ ಇದೆ, ಅವರ ಒಂದು ಗದಿಗೆ. ಸೊ ಗದಿಗೆಯಿಂದ ಮೇಲ್ಗಡೆ ಒಂದು ಈಗ ಕಟ್ತಾ ಇದ್ದಾರೆ, ಮಂಟಪ ಚಿತ್ರೀಕರಣ ನಡೀತಾ ಇದೆ. ಸೊ ಹಾಗೆ ಒಂದು ಪುಟ್ಟಿಯನ್ನು ತೆಗೆದುಕೊಂಡು ಹಾಗೆ ನೋಡೋಣ ಅಂತ ಮುಂದೆ ಹೋಗ್ತಾ ಇದ್ದೆ. ಪಕ್ಕದಲ್ಲಿ ಒಂದು ಕೂರಕ್ಕೆ ಜಾಗ ಇದೆ ತುಂಬ ಚೆನ್ನಾಗಿ. ಆ ದಾರಿಯಲ್ಲಿ ಹೋಗೋಣ ಅಂತ ಹೋದಾಗ ಅಭಿಷೇಕದ ದಾರಿ ಅಂತ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ಅದೇ ದಾರಿಯಲ್ಲಿ ಸ್ವಲ್ಪ ಮೇಲ್ಗಡೆ ಬಂದಾಗ ಮುಂದೆ ನೋಡಿ ಈ ಥರ ಎಲ್ಲ ಬರೆದಿದ್ದಾರೆ, ನಿರಂತರ ನೀವು ಏನಾದರೂ ಪೂಜೆಗಳು ಮಾಡಿಸ್ಬೇಕು, ಆರುದ್ರಾಭಿಷೇಕ ಮಾಡಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಹಾಗೆ ಇದೆ ನಮ್ಮ ತುಂಗಭದ್ರೆ. ಈ ಒಂದು ವ್ಯೂವ್ನ ನೋಡೋಕ್ಕೆ ತುಂಬ ಖುಷಿ ಆಯಿತು. ನವಗ್ರಹ ಮಂಟಪ ಅಂತ ಒಂದಿದೆ. ಸೊ ಆ ಒಂದು ಮಂಟಪದ ದರ್ಶನ ತಗೊಂಡು ಹಾಗೆ ಸ್ವಲ್ಪ ಮುಂದೆ ಹೋದಾಗ ಸೊ ಕೂರಲಿಕ್ಕೆ ಆಸನಗಳಿದ್ದಾವೆ, ತುಂಬ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ. ಇಲ್ಲೊಂದು ನಿಮ್ಮ ಗೌರವ ಬೇರೆಲ್ಲೂ ಇಲ್ಲ, ನಿಮ್ಮ ನಾಲಿಗೆ ಮೇಲಿದೆ. ಅಂದರೆ ನಿಮ್ಮ ಗೌರವ ನಿಮ್ಮ ನಾಲಿಗೆಯಲ್ಲೇ ಇದೆ, ಅದನ್ನು ಉಳಿಸ್ಕೊಳ್ಳಿ. ಇಲ್ಲಿ ಯಾರು ಮಲಗಬಾರದು, ಮಲಗಿದರೆ 100 ರೂಪಾಯಿ ದಂಡ ಇದೆ, ಮಲಗಬೇಡಿ. ಹಾಗೆ ಕೂತ್ಕೊಂಡು ವ್ಯೂಸ್ನ ಎಂಜಾಯ್ ಮಾಡಿ. ಸೊ ನೋಡಿ ಎಷ್ಟು ಹೇಳುವವರ ಮಾತು ಕೇಳಬೇಡಿ, 100 ಜನ ಹೇಳಿಕೊಡ್ತಾರೆ ನಿಮ್ಮ ಮಾತುಗಳು, ಅದನ್ನು ಕೇಳಬೇಡಿ. ಒಳ್ಳೆ ರೀತಿಯಿಂದ ಬದುಕಿ. ಹಾಗೆ ನಾವೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಗುರುವಿನ ಗುಲಾಮನಾಗುವ ತನಕ ಬರದಯ್ಯ ಮುಕುತಿ. ಅಂದರೆ ನಾವು ಎಲ್ಲಿವರೆಗೂ ಗುರುವಿನ ಗುಲಾಮನಾಗುವುದಿಲ್ವೋ ಅಲ್ಲಿವರೆಗೂ ನಮಗೆ ಮುಕ್ತಿ ಸಿಗುವುದಿಲ್ಲ ಅನ್ನೋದು ಈ ಒಂದು ಪದದ ಅರ್ಥ. ಸೊ ಅದನ್ನು ಹೇಳ್ತಾ ಈ ಒಂದು ವ್ಯೂನ ಎಂಜಾಯ್ ಮಾಡಿ ನೀವು ಕೂಡ. ತುಂಗಭದ್ರೆ ನೋಡಿ ಎಷ್ಟು ತುಂಬಿದ್ದಾಳೆ. ಸೊ ನೋಡಿ ಹಾಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಒಂದು ಸೆಲ್ಫಿ ವಿಡಿಯೋ ಕೂಡ ತಗೊಂಡೆ. ಇವತ್ತು ಅಜ್ಜಯ್ಯನ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಪ್ರಸಾದವನ್ನು ನೋಡಿ, ನಿಮಗೂ ಕೂಡ ಪ್ರಸಾದ ಬೇಕು ಅಂದರೆ ಅಜ್ಜಯ್ಯನ ದರ್ಶನಕ್ಕೆ ಬನ್ನಿ. ಸೊ ದರ್ಶನ ಮಾಡಿ ಪ್ರಸಾದವನ್ನು ತೊಗೋಬೋದು. ತೀರ್ಥದ ಬಾಟ್ಲು ಕೂಡ ಸಿಗುತ್ತೆ ಅಲ್ಲಿ ತೊಗೋಬೋದು. ಸೊ ಹೊರಗಡೆ ಇವೆಲ್ಲ ನಿಮಗೆ ಸಿಗುತ್ತೆ. ಸೊ ತೊಗೊಂಡು ಖುಷಿಯಾಗಿ ಕರಿಬಸವೇಶ್ವರ ದೇವಸ್ಥಾನ ಹತ್ರ ಒಂದು ಸೆಲ್ಫಿ ತೆಗಿಬೇಕು ಅಂತ ಇದ್ದಾಗ ಅದಕ್ಕೆ ಒಬ್ಬರು ಫೋಟೋ ತೆಗಿಯೋಕೆ ಸ್ನೇಹಿತರು ಸಿಕ್ಕರು. ಹಾಗೆ ನಾನು ಒಂದು ಸೆಲ್ಫಿ ತಗೊಂಡು ಅಜ್ಜಯ್ಯನ ಫೋಟೋ ತೋರಿಸಂಗಿಲ್ಲ, ಹಾಗೆ ಹೊರಗಡೆ ತೋರಿಸ್ತಿದ್ದೀನಿ.
ಹಾಗೆ ನಾವು ಒಂದು ದಾಸೋಹ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ಒಂದು ಹುಗ್ಗಿ ಹಾಗೆ ಅನ್ನ ಹಾಗೆ ಸಾರು ಪ್ರಸಾದವನ್ನು ನಾನು ತೆಗೆದುಕೊಂಡ ನಂತರ ನನ್ನ ಪಯಣ ಮತ್ತು ಅಲ್ಲಿ ಪಕ್ಕದಲ್ಲಿರುವಂತಹ ಮಂಟಪಕ್ಕೆ ಹೋಗಿ ಒಂದು ವಿಡಿಯೋ ಮಾಡೋಂತ ಮಾಡಿದೆ. ಕೊನೆಗೆ ನನ್ನ ಪಯಣ ಸ್ಟಾರ್ಟು ಮತ್ತು ತಿರ್ಗಿ ಹಿಂದಿರುಗಬೇಕಲ್ವ ದಾವಣಗೆರೆಗೆ. ಸೊ ದಾವಣಗೆರೆಗೆ ಬರಬೇಕಾದ್ರೆ ಒಂದೊಂದಾಗಿ ಒಂದು ನೀಟಾಗಿ ನಿಮ್ಗೊಂದು ವ್ಯೂಸ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಓದ್ಕೊಳ್ಳಿ. ನಾನು ಹೊರಗಡೆ ಇದು ಕಾಣ್ತಾ ಇಲ್ಲ ಅನ್ನೋಗೋಸ್ಕರ ಮೊಬೈಲ್ನ ಹೊರಗಡೆ ತೊಗೊಂಡು ನಾನು ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಯಾಕೆ ಅಂದರೆ ಆ ಒಂದು ಪದವನ್ನು ಓದಿರಿ, ಏಕೆಂದರೆ ಓದಿದ್ರೆ ಒಂದು ಅರ್ಥ ಆಗುತ್ತೆ. ಭಕ್ತಿಯೇ ಮುಕ್ತಿಯ ದಾರಿ, ಶ್ರೀ ಗುರುದರ್ಶನ ಪುನರ್ಪ್ರಾಪ್ತಿರಸ್ತು ಅಂದರೆ ಮತ್ತೆ ತಿರ್ಗಿ ನೀವು ಅಜ್ಜಯ್ಯನ ದರ್ಶನಕ್ಕಾಗಿ ಬನ್ನಿ ಅಂತ ಹೇಳ್ತಾ, ಹಾಗೆ ಈ ಕಡೆಯಿಂದ ಯಾವ ಒಂದು ಮಾಹಿತಿಯನ್ನು ಬರೆದಿದ್ದಾರೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಜೀವನದಲ್ಲಿ ನಾವು ಏನನ್ನೇ ಬೆಳಿಬೇಕು ಅಂದರೂ ಕೂಡ ಒಂದು ಹಣೆ ಬರದಲ್ಲಿರಬೇಕು. ಹಾಗೆ ಈ ನೋಡಿ ಇಷ್ಟು ಹಸಿರು ವಾತಾವರಣ, ನಿಜವಾಗ್ಲೂ ಖುಷಿ ಆಯಿತು ನನಗೆ. ಈ ಒಂದು ಹಸಿರು ವಾತಾವರಣದಲ್ಲಿ ಅಜ್ಜಯ್ಯನ ದರ್ಶನ ಪಡೆದಂತಹ ನಾವೇ ಧನ್ಯರು ಅಂತ ನಾನು ಹೇಳ್ಕೊಳ್ತೀನಿ. ಸೊ ನೀವು ಕೂಡ ಅಜ್ಜಯ್ಯನ ದರ್ಶನಕ್ಕೆ ಬನ್ನಿ. ಉಕ್ಕಡಗಾತ್ರಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತೇ ಇಲ್ಲದಿರೋರು ಉಕ್ಕಡಗಾತ್ರಿ ಬಗ್ಗೆ ತಿಳ್ಕೊಳ್ಳಿ. ಹರಿಹರದಿಂದ ಬರಬಹುದು. ಹಾಗೆ ಯಾವ ಥರ ಬರ್ಬೋದು ಅಂತ ಮೊದಲೇ ನಾನು ನಿಮಗೆ ಒಂದು ಲೊಕೇಶನ್ನ ಕಳಿಸ್ತೀನಿ. ಸೊ ಆ ಥರ ಫಾಲೋ ಮಾಡಿ. ಹಾಗೆ ನೋಡಿ ಒಂದು ಬ್ರಿಡ್ಜ್ ಮೇಲೆ ಸೊ ಬರ್ತಾ ಇದೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅಜ್ಜಯ್ಯನ ಮಠ. ಸೊ ಖುಷಿ ಆಯಿತು. ಕೊನೆಗೆ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅಜ್ಜಯ್ಯನ ದರ್ಶನಕ್ಕಾಗಿ ಬನ್ನಿ. ಯಾರೆಲ್ಲ ಅಜ್ಜಯ್ಯನ ದರ್ಶನಕ್ಕೆ ಬರಬೇಕು ಅಂತಿದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.